ಕೊನೆಗೂ ಮೇಘನಾರಾಜ್ ಎರಡನೇ ಮದುವೆ ಸಿದ್ಧವಾಯಿತು. ಎಂಗೇಜ್ಮೆಂಟ್ನಲ್ಲಿ ಚಿರಂಜೀವಿ ಸರ್ಜಾ ಅವರನ್ನ ನೆನೆಸಿಕೊಂಡು ಕಣ್ಣೀರು ಹಾಕಿದ ಮೇಘನಾರಾಜ್. ಸೊ ಅಷ್ಟಕ್ಕೂ ಹುಡುಗ ಯಾರು? ಒಂದು ಚಿರಂಜೀವಿ ಸರ್ಜಾ ಅವರನ್ನ ಒಂದು ನೆನೆಸಿಕೊಂಡು ಮೇಘನಾರಾಜ್ರವರು ಕಣ್ಣೀರು ಹಾಕಿದ್ದಾಕೆ? ಇಲ್ಲ ಅವರ ಆಸೆ ಇದು, ಇದನ್ನ ಈಡೇರಿಸಬೇಕು ನಾನು ಅಂತಕ್ಕಂಥ ಮಾತನ್ನ ಒಂದು ಮೇಘನಾರಾಜ್ರವರು ಹೇಳ್ತಾರೆ. ಸೊ ಯಾಕೆ ಈ ರೀತಿ ಹೇಳಿದ್ರು ಏನು? ಸೊ ಯಾಕೆ ಕಣ್ಣೀರನ್ನ ಹಾಕಿದ್ರು? ಎರಡನೇ ಮದುವೆಯನ್ನ ಯಾಕೆ ಆಗ್ತಾ ಇದ್ದಾರೆ? ಮೊಟ್ಟ ಮೊದಲನೇದಾಗಿ ಎರಡನೇ ಮದುವೆಯನ್ನ ಆಗೋಕೆ ಇವರು ಒಪ್ಪಿಕೊಂಡಿರಲಿಲ್ಲ. ಸೊ ಇದ್ದಕ್ಕಿದ್ದಾಗೆ ಎರಡನೇ ಮದುವೆ ಆಗೋಕೆ ಒಪ್ಕೊಂಡಿರೋದು ಕಾರಣವೇನು? ಅಷ್ಟಕ್ಕೂ ಚಿರಂಜೀವಿ ಸರ್ಜಾ ಅವರ ಆಸೆ ಆದರೂ ಏನಿತ್ತು? ಇವರು ಎರಡನೇ ಮದುವೆ ಆಗಬೇಕು ಅಂತಕ್ಕಂಥದ್ದು ಏನಾದರೂ ಅವರ ಆಸೆ ಇತ್ತಾ? ಸೊ ಏನು ಕತೆ ಏನು? ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ, ಲೇಟ್ ಮಾಡೋದು ಬೇಡ. ಹೌದು ಸ್ನೇಹಿತರೆ, ಇಲ್ಲಿ ಕೆಲವೊಂದಿಷ್ಟು ಅಭಿಮಾನಿಗಳ ಅಭಿಪ್ರಾಯವನ್ನು ನೋಡೋದಾದ್ರೆ ಕೆಲವೊಂದಿಷ್ಟು ಅಭಿಮಾನಿಗಳು ಕೆಟ್ಟದಾಗಿ ಕಮೆಂಟನ್ನು ಹಾಕ್ತಾ ಇದ್ದಾರೆ. ಇಲ್ಲ, ನೀವು ಎರಡನೇ ಮದುವೆಯನ್ನು ಆಗಬೇಡಿ, ಎರಡನೇ ಮದುವೆ ಆಗೋದು ತಪ್ಪು, ನೀವು ಚಿರಂಜೀವಿ ಸರ್ಜಾ ಅವರಿಗೆ ಮೋಸ ಮಾಡಿದಂತಾಗುತ್ತೆ ಅಂತಕ್ಕಂಥ ಮಾತನ್ನು ಕೆಲವೊಂದಿಷ್ಟು ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಇನ್ನೊಂದಿಷ್ಟು ಅಭಿಮಾನಿಗಳನ್ನು ನೋಡೋದಾದ್ರೆ, ಇಲ್ಲ ಅದಕ್ಕೆ ನೀವು ಎರಡನೇ ಮದುವೆಯನ್ನು ಆಗಿ ನಿಮ್ಮ ಮಗನಿಗೂ ಕೂಡ ಎರಡನೇ ಮದುವೆ ಅಂದರೆ ಎರಡನೇ ಅಪ್ಪ ಬೇಕು. ಸೊ ಅಪ್ಪ ಇಲ್ಲಾರ್ದೆ ಅವನು ಬೆಳೆಯೋದು ಆಗೋದಿಲ್ಲ, ಯಾಕಂತಂದರೆ ಅವನು ಇನ್ನೂ ಚಿಕ್ಕವನು, ಅವನಿಗೂ ಕೂಡ ತಂದೆ ಸ್ಥಾನದಲ್ಲಿ ಯಾರಾದರೂ ಒಬ್ಬರು ನಿಂತು ಬುದ್ಧಿವಾದ ಹೇಳೋರು ಬೇಕು ಅಂತಕ್ಕಂಥ ಮಾತನ್ನು ಕೆಲವೊಂದಿಷ್ಟು ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ, ನಿಮ್ಮ ಅಭಿಪ್ರಾಯ ಏನು ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡಿ. ಹೌದು ಸ್ನೇಹಿತರೆ, ಇನ್ನು ಮೇಘನಾರಾಜ್ ನೋಡ್ಬೇಕಪ್ಪ ಅಂತಂದರೆ ಒಂದು ಎಂಗೇಜ್ಮೆಂಟನ್ನು ಆಗಿದ್ದಾರೆ ಅಂತಕ್ಕಂಥ ಸುದ್ದಿಗಳು ತಿಳಿದು ಬರ್ತಾ ಇವೆ. ಸೊ ಮೇಘನಾರಾಜ್ರವರು ಯಾಕೆ ಈ ರೀತಿ ಮಾಡಿದ್ರು? ಮೊಟ್ಟ ಮೊದಲನೇದಾಗಿ ನಾನು ಎರಡನೇ ಮದುವೆಯನ್ನು ಆಗೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಇದ್ದಕ್ಕಿದ್ದಾಗಿ ಎರಡನೇ ಮದುವೆಗೆ ಸಿದ್ಧರಾಗಿದ್ದು ಏಕೆ? ಸೊ ಎರಡನೇ ಮದುವೆಯನ್ನು ಆಗ್ತೀನಿ ಅಂತಕ್ಕಂಥ ಮಾತನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ಸಂದರ್ಶನದಲ್ಲಿ ಒಂದು ಮೇಘನಾರಾಜ್ರವರು ಹೇಳಿದ್ದಾರೆ. ಇತ್ತೀಚಿನ ದಿನಗಳ ಹಿಂದೆ ಒಂದು ಸಂದರ್ಶನಕ್ಕೆ ಮೇಘನಾರಾಜ್ರವರು ಬಂದಿದ್ರು. ಸೊ ಅಲ್ಲಿ ಎರಡನೇ ಮದುವೆ ಬಗ್ಗೆ ಚರ್ಚೆ ಆಯಿತು. ಸ್ವಲ್ಪ ಎರಡನೇ ಮದುವೆ ಬಗ್ಗೆ ಚರ್ಚೆ ಆದಾಗ ಮೇಘನಾರಾಜ್ರವರು ಸ್ವತಃ ತಾವೇ ಹೇಳ್ಕೊಂಡ್ಬಿಟ್ರು, ಇಲ್ಲ ನಾನು ಎರಡನೇ ಮದುವೆಯನ್ನು ಆಗ್ತೀನಿ, ಇನ್ನು ಕೆಲವೊಂದಿಷ್ಟು ದಿನಗಳ ಕಾಲ ಟೈಮ್ ಹಿಡಿತೆ ಅಂತಕ್ಕಂಥ ಮಾತನ್ನ ಕೆಲವು ತಿಂಗಳುಗಳ ಹಿಂದೆ ಹೇಳಿದ್ರು. ಸೊ ಯಾಕೆ ಹೀಗೆ ಚೇಂಜ್ ಆದ್ರೆ ಅಂತಕ್ಕಂಥ ಮಾತನ್ನ ಆ ಒಂದು ಸಂದರ್ಶನದಲ್ಲಿ ಕೇಳಿದಾಗ, ನೀವು ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದ್ರೆ ಎರಡನೇ ಮದುವೆಯನ್ನು ಆಗೋಕೆ ಒಪ್ಕೊಂಡಿರಲಿಲ್ಲ. ಸೊ ಯಾಕೆ ಈ ರೀತಿಯಾಗಿ ಮೊಟ್ಟ ಮೊದಲನೇದಾಗಿ ಚೇಂಜ್ ಆದ್ರಿ? ಎರಡನೇ ಮದುವೆಗೆ ಯಾಕೆ ಒಪ್ಕೊಂಡ್ರಿ? ಸೊ ರಾಯನ್ಗ ತಂದೆಗೋಸ್ಕರ ಒಪ್ಕೊಂಡ್ರ? ಸೊ ರಾಯನ್ಗೆ ಒಬ್ಬ ತಂದೆ ಬೇಕು ಅಂತಕ್ಕಂಥದಕ್ಕೋಸ್ಕರ ಒಪ್ಕೊಂಡ್ರ? ಏನ್ ಕತೆ ಅಂತಕ್ಕಂಥ ಮಾತನ್ನ ಒಂದು ನಟಿ ಮೇಘನಾರಾಜ್ರವರನ್ನ ಅಲ್ಲಿರುವಂತಹ ಒಬ್ಬ ಮಹಿಳೆ ಕೇಳ್ತಾರೆ. ಸೊ ಸಂದರ್ಶನದಲ್ಲಿರುವಂತಹ ಒಬ್ಬ ಮಹಿಳೆ ಕೇಳ್ತಾಳೆ. ಅದಕ್ಕೆ ಉತ್ತರ ತುಂಬಾ ಚೆನ್ನಾಗಿ ಕೊಡ್ತಾರೆ ನಟಿ ಮೇಘನಾರಾಜ್ರವರು. ಇಲ್ಲ, ನಾನು ಕೂಡ ಕೂತು ಯೋಚನೆಯನ್ನ ಮಾಡಿದೆ, ಎರಡನೇ ಮದುವೆ ಬಗ್ಗೆ ನಾನು ಕೂಡ ತುಂಬಾನೇ ಯೋಚನೆಯನ್ನ ಮಾಡಿದ್ದೀನಿ. ನಮ್ಮ ತಂದೆ ತಾಯಿಯವರು ಮೊಟ್ಟ ಮೊದಲನೇದಾಗಿ ತುಂಬಾನೇ ನನಗೆ ಫೋರ್ಸ್ ಅನ್ನ ಮಾಡಿದ್ರು. ಸೊ ಇಲ್ಲ, ನೀನು ಎರಡನೇ ಮದುವೆ ಆಗುವಂತಕ್ಕಂಥ ಮಾತನ್ನ ಹೇಳಿದ್ರು. ನನಗೂ ಕೂಡ ಅದು ಮೊಟ್ಟ ಮೊದಲನೇದಾಗಿ ಸರಿ ಅನಿಸ್ತಿಲ್ಲ. ಯಾಕಪ್ಪ ಅಂತಂದ್ರೆ ನಾನು ಚಿರಂಜೀವಿ ಸರ್ಜಾಗೆ ಮೋಸ ಮಾಡಿದಂತೆ ಆಗುತ್ತೆ ಅಂತಕ್ಕಂಥದ್ದು ನನ್ನ ಮೈಂಡ್ನಲ್ಲೂ ಕೂಡ ಇತ್ತು. ನಾನು ಕೂಡ ಕೂತು ಯೋಚನೆ ಮಾಡಿದೆ. ಸೊ ನನ್ನ ಮಗನ ಬಗ್ಗೆ ಕೂಡ ನಾನು ಸ್ವಲ್ಪ ಹೊತ್ತು ಯೋಚನೆ ಮಾಡಿದಾಗ ನನಗೆ ತಿಳಿಯಿತು. ಯಾಕಪ್ಪ ಅಂತಂದ್ರೆ ನಾನು ಸದ್ಯಕ್ಕೆ ಚಿರಂಜೀವಿ ಸರ್ಜಾ ಅವರು ಮರಣ ಹೊಂದಿದ ನಂತರ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ಸೊ ಈಗೀಗ ನಾನು ನನ್ನ ಮಗನಿಗೆ ಸರಿಯಾಗಿ ಮಾತನಾಡಿಸೋಕೆ ಕೂಡ ಆಗ್ತಿಲ್ಲ. ಯಾಕಂತಂದ್ರೆ ಎಲ್ಲ ಕೆಲಸವನ್ನ ನಾನೇ ಮಾಡಬೇಕು. ಸೊ ಈ ಕಡೆ ಕೆಲಸದ ಬಿಸಿಯಲ್ಲಿ ನನ್ನ ಮಗನನ್ನ ಕೂಡ ಮರಿತಾ ಇದ್ದೀನಿ. ಸೊ ಈ ರೀತಿ ಆದ್ರೆ ಅವನು ಚೆನ್ನಾಗಿ ಇರಲ್ಲ. ಸೊ ಅವನ ಜೀವನ ಚೆನ್ನಾಗಿ ಇರಲ್ಲ, ಅವನಿಗೂ ಕೂಡ ತಂದೆ ಬೇಕು ಅಂತಕ್ಕಂಥ ಮಾತನ್ನ ಇಲ್ಲಿ ನಟಿ ಮೇಘನಾರಾಜ್ರವರು ಹೇಳ್ತಾರೆ. ಸೊ ನಾನು ಕೂಡ ಎಲ್ಲ ರೀತಿಯಿಂದ ಕೂತು ಯೋಚನೆಯನ್ನ ಮಾಡಿದೆ, ಎರಡನೇ ಮದುವೆ ಆಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಅನಿಸ್ತು ಅಂತಕ್ಕಂಥ ಮಾತನ್ನ ಇಲ್ಲಿ ನಟಿ ಮೇಘನಾರಾಜ್ರವರು ಹೇಳ್ತಾರೆ. ನಾನು ಕೂತು ಯೋಚನೆಯನ್ನ ಮಾಡಿದೆ, ಎರಡನೇ ಮದುವೆ ಆಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತಕ್ಕಂತೆ ನನಗೆ ಅನಿಸ್ತು. ನನ್ನ ತಂದೆ ತಾಯಿ ಕೂಡ ಹೇಳಿದ್ರು, ಇಲ್ಲ ನೀನು ಎರಡನೇ ಮದುವೆ ಆಗು, ನೀನಿನ್ನೂ ಚಿಕ್ಕವಳು, ನಿನ್ನ ಜೀವನ ತುಂಬ ಚೆನ್ನಾಗಿರುತ್ತೆ ಅಂತಕ್ಕಂಥ ಮಾತನ್ನ ಹೇಳಿದ್ರು. ನಾನು ಕೂಡ ಸರಿಯಾಗಿ ಕೂತು ಯೋಚನೆ ಮಾಡಿದಾಗ ನನಗೆ ಆ ನಿರ್ಧಾರ ಸರಿ ಅನಿಸ್ತು. ಅದಕ್ಕೆ ನಾನು ಎರಡನೇ ಮದುವೆ ಆಗೋಕ್ಕೆ ಸಿದ್ಧಳಿದ್ದೇನೆ ಅಂತಕ್ಕಂಥ ಮಾತನ್ನ ನಟಿ ಮೇಘನಾರಾಜ್ರವರು ಹೇಳ್ತಾರೆ. ಸೊ ಅದಾದ ನಂತರ ಇನ್ನು ಗಂಡು ಯಾರು ಅಂತಕ್ಕಂಥದ್ದನ್ನು ನೋಡೋದಾದ್ರೆ ಖಂಡಿತವಾಗ್ಲೂ ಸ್ನೇಹಿತರೆ ಇನ್ನೂ ಕೂಡ ಯಾರು ಅಂತಕ್ಕಂಥದ್ದು ಫಿಕ್ಸ್ ಆಗಿದೆ. ಆದರೆ ಇನ್ನೂ ಕೂಡ ಯಾರು ಅಂತಕ್ಕಂಥದ್ದು ಎಲ್ಲೂ ಕೂಡ ವೈರಲ್ ಆಗಿಲ್ಲ. ಈಗ ನಟಿ ಮೇಘನಾರಾಜ್ರವರ ತಂದೆ ತಾಯಿಯವರ ಫ್ಯಾಮಿಲಿಯಲ್ಲಿ ಸೊ ಯಾರೋ ಒಬ್ಬರು ಸಂಬಂಧಿಕರು ಇದ್ದಾರಂತೆ. ಸೊ ಅವರಿಗೆ ಮದುವೆಯನ್ನು ಮಾಡುವ ಎಲ್ಲ ಒಂದು ಸಾಧ್ಯತೆಗಳು ಆದಷ್ಟು ಬೇಗ ಕಾಣ್ತಾ ಇವೆ ಅಂತೆ. ಸೊ ಒಂದು ತುಂಬಾನೇ ಕಣ್ಣೀರು ಹಾಕಿದಾರಂತೆ ಮೇಘನಾರಾಜ್ರವರು. ಇಲ್ಲ, ನಾನು ತುಂಬಾನೇ ಒಂದು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಚಿರಂಜೀವಿ ಸರ್ಜಾ ಅವರನ್ನ ಅಂತಕ್ಕಂಥದ್ದನ್ನ. ಸೊ ಅವರ ಆಸೆ ಆಗಿತ್ತು, ನನ್ನ ಮಗನಿಗೆ ಒಂದು ಅಪ್ಪ ಬೇಕು. ಸೊ ಯಾಕಪ್ಪ ಅಂತಂದ್ರೆ ಅವ್ರ ಸ್ಥಾನದಲ್ಲಿ ನಿಲ್ಲೋರು ಬೇಕು. ಸೊ ಅದಕ್ಕಾಗಿಯೇ ಒಂದು ಚಿರಂಜೀವಿ ಸರ್ಜಾ ಅವರನ್ನ ನೆನೆಸಿಕೊಂಡು ಕಣ್ಣೀರನ್ನ ಹಾಕಿದ್ದಾರಂತೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಆದಷ್ಟು ಬೇಗ ಮದುವೆಯನ್ನ ಕೂಡ ಆಗ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಸೊ ಮದುವೆ ಗಂಡು ಯಾರು ಅಂತಕ್ಕಂಥದ್ದನ್ನ ಆದಷ್ಟು ಬೇಗ ನಿಮಗೆ ತಿಳಿಸ್ತೀನಿ, ಅಪ್ಡೇಟ್ ಅನ್ನ ಮಾಡ್ತೀನಿ. ಅದಕ್ಕೂ ಮೊದಲು ಈ ಒಂದು ಮಾಹಿತಿ ಬಗ್ಗೆ ನಿಮ್ಗೆ ಏನಿಸುತ್ತೆ? ಚಿರಂಜೀವಿ ಸರ್ಜಾ ಅವರ ಬಗ್ಗೆ ನಿಮ್ಗೆ ಏನಿಸುತ್ತೆ? ಮೇಘನಾರಾಜ್ರವರು ಒಂದು ಎರಡನೇ ಮದುವೆ ಆಗೋದು ಸರಿನಾ ತಪ್ಪಾ ಅಂತಕ್ಕಂಥದ್ದನ್ನ ಕಮೆಂಟ್ ಮಾಡಿ.